ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್. ಅವ್ರು ಹೇಳಿದ್ರು ಅಕ್ರಮಗಳ ಬಗ್ಗೆ ಖಂಡಿತ ತನಿಖೆ ಆಗುತ್ತೆ, ಜೊತೆಗೆ ಮಾಹಿತಿ ಪಡ್ಕೊಳ್ತೀನಿ ಜೈಲಧಿಕಾರಿಗಳಿಂದ, ಕೆಲವೇ ಕ್ಷಣಗಳಲ್ಲಿ ಸಭೆ ಆಗುತ್ತೆ ಅಂತ. ಸಭೆ ಬಳಿಕ ಒಂದಷ್ಟು ಕ್ಲಾರಿಟಿ ಸಿಗಬಹುದು. ಏನ್ ಹೇಳ್ತಾರೆ, ಯಾರ್ದೋ ತಪ್ಪು ಇನ್ಯಾರ ಮೇಲೆ ಎತ್ತಾಕ್ತಾರೆ, ಯಾರು ಅಮಾಯಕರಿರ್ತಾರೋ ಅವ್ರು ಮಾಡಿಕೊಟ್ರು ಸರ್, ಅವರೇ ವ್ಯವಸ್ಥೆ ಮಾಡಿಕೊಟ್ರು, ಇದ್ರಲ್ಲಿ ನಮ್ಮ ತಪ್ಪೇನಿಲ್ಲ ಅಂತ ಕೆಲವರು ಇದರಿಂದ ಹಿಂದೆ ಸರಿಯುವಂತ ಚಾನ್ಸಸ್ ಇರುತ್ತೆ. ಹಲವಾರು ಬಾರಿ ಹಿಂಗಾಗಿದೆ. ಹಿರಿಯ ಅಧಿಕಾರಿಗಳು ಸೇಫ್ ಆಗ್ತಾರೆ, ಯಾರೋ ತಳಮಟ್ಟದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ, ಬೇರೆ ಕಡೆ ವರ್ಗಾವಣೆ ಮಾಡ್ತಾರೆ, ಇಲ್ಲ ಮನೆ ಕಳಿಸ್ತಾರೆ. ಇಷ್ಟೇ ಆಗೋದು ಜನಕ್ಕೂ ಕೂಡ ಈ ವಾಸ್ತವ ಗೊತ್ತಿದೆ. ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯಾವಾಗ ಸರ್ ಜೈಲಿನ ಅಕ್ರಮಗಳಿಗೆ ಕಡಿವಾಣ ಬೀಳೋದು? ಹಿಂಗ್ ಸುದ್ದಿಗಳು ಬರುತ್ತೆ, ನೋಡ್ಕೊಳ್ತೀವಿ, ಸರಿ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಸರಿನೇ ಆಗಲ್ಲ. ಜನ ನಂಬಿಕೆ ಕಳ್ಕೊಂಡ್ ಬಿಡ್ಬೇಕು. ಹಂಗಾದ್ರೆ ಈ ವ್ಯವಸ್ಥೆ ಮೇಲೆ ಹೆಂಗೆ ಅಂತ? ಇದು ನೀವು ಹೇಳಿದಾಗೆ ಮೊದಲನೇ ಸಲ ಏನಲ್ಲ, ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೇವೆ. ನಿರಂತರವಾಗಿ ಹಾಗೆ ನಡೀತಾನೆ ಇದೆ. ಟೋಟಲಿ ಇರ್ರಿಪೇರೇಬಲ್. ಇದು ಏನು ಕ್ರಮ ತಗೊಂಡ್ರು ಏನಾಗಿದೆ, ನೀವು ಹೇಳಿದ ಹಾಗೆ ಲೋಯರ್ ಲೆವೆಲ್ದಲ್ಲಿ ಕ್ರಮ ಆಗಿದೆ, ಹೈಯರ್ ಲೆವೆಲ್ದಲ್ಲಿ ಕ್ರಮ ಇಲ್ಲ. ಇದು ನಮಗೆ ಅಲ್ಲಿ ಜೈಲಿನಲ್ಲಿ ಏನು ನಡೀತದೆ ಅನ್ನೋದ್ರ ಬಗ್ಗೆ ಅಲ್ಲಿ ಕೆಲವೊಂದು ಅಧಿಕಾರಿಗಳಿದ್ದಾರೆ, ಸೀನಿಯರ್ ಆಫೀಸರ್ಸ್ ಇದ್ದಾರೆ. DIG ಜೈಲ್ DIG ಇದ್ದಾನೆ, ಆಮೇಲೆ ಜೈಲ್ ಸೂಪರಿಂಟೆಂಡೆಂಟ್ ಇದ್ದಾರೆ, ಸೀನಿಯರ್ ಸೂಪರಿಂಟೆಂಡೆಂಟ್ ಇದ್ದಾರೆ. ಈ ಉಳಿದ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಅವರೆಲ್ಲ ಜೈಲಿಗೆ ಪೊಲೀಸ್ ಸಂಬಂಧಪಟ್ಟವರಲ್ಲ, ಅವ್ರು ಜೈಲಿನವರೇ. ಅವರು ಪೊಲೀಸ್ ಅಧಿಕಾರಿಗಳು DIG IG ADG DG ಎಲ್ಲ ಇಲ್ಲಿ ಇರ್ತಾರೆ. ಎಲ್ಲಿ? ರೇಸ್ ಕೋರ್ಸ್ ಆಫೀಸ್ನಲ್ಲಿ. DG ಒಬ್ಬರು ಬಿಟ್ಟು ಉಳಿದ ಎಲ್ಲ ಅಧಿಕಾರಿಗಳು ಅಲ್ಲಿ ಇರಬೇಕು. ಎಲ್ಲಿ? ಪರಪ್ಪನ ಅಗ್ರಹಾರದಲ್ಲಿ ಆಫೀಸ್ ಮಾಡಬೇಕು. ಅಂದರೆ ಡೈಲಿ ರೌಂಡ್ ಹಾಕಿ ಚೆಕ್ ಮಾಡಿ ಅವ್ರಿಗೆ ಮಾನಿಟರ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅಥವಾ CCTV ಎಲ್ಲ ಕಡೆ ಫಿಕ್ಸ್ ಮಾಡಿ ಬಂದು ನೋಡುವಂತ. ಆ CCTVನೂ ಅವಾಯ್ಡ್ ಮಾಡ್ತಾರೆ. ಏನೋ ಅವಾಯ್ಡ್ ಮಾಡಿ, ಏನೋ ಗದ್ದಲ ಮಾಡಿ ಅದನ್ನು ಅವಾಯ್ಡ್ ಮಾಡ್ತಾರೆ. ಬಟ್ ಫಿಸಿಕಲಿ ಪರಪ್ಪನ ಅಗ್ರಹಾರದಲ್ಲಿ ಜಾಮರ್ ಇದೆ ಅಂತ ಹೇಳ್ತಾರೆ. ಹೊರಗಡೆ ಓಡಾಡೋ ಜನಕ್ಕೆ ಪಾಪ ಅಲ್ಲಿ ಮೊಬೈಲ್ ವರ್ಕ್ ಆಗಲ್ಲ, ಒಳಗಡೆ ಇದ್ದವ್ರದ್ದು ಮೊಬೈಲ್ ವರ್ಕ್ ಆಗುತ್ತೆ. ಮತ್ತೆ ಅದನ್ನ ತಿರ್ಚುತ್ತಾರೆ ಪೊಲೀಸರು, ಇದನ್ನ ತಿರ್ಚಕ್ಕಾಗಲ್ಲ ಜೈಲಧಿಕಾರಿಗಳಿಗೆ. ಹಂಗೆ ಇದೆ. ಇನ್ನೊಂದು ಏನಿದೆ ಮೇಡಮ್, ಅಲ್ಲಿ ಒಳಗಡೆ ಇರೋರೆಲ್ಲ ಪೊಲೀಸರಲ್ಲ, ಎಲ್ಲ ಜೈಲ್ ಸಿಬ್ಬಂದಿಗಳವರು. ಹೊರಗಡೆ ಮಾತ್ರ, ಗೇಟ್ ಹೊರಗಡೆ ಮಾತ್ರ ಪೊಲೀಸರು ಇರ್ತಾರೆ, ಎಂಟ್ರೆನ್ಸಿಗೆ ಮಾತ್ರ ಪೊಲೀಸರು. ಒಳಗಡೆ ಇರುವುದೆಲ್ಲ ಜೈಲ್ ಸಿಬ್ಬಂದಿ, ಜೈಲ್ ಗಾರ್ಡ್ಗಳು, ಜೈಲ್ ಆಫೀಸರ್ಸು ಅವರು ಇರ್ತಾರೆ. ಜನರಲ್ ತಪ್ಪು ಕಲ್ಪನೆ ಏನಾಗಿದೆ, ಒಳಗೂ ಪೊಲೀಸರು ಇರ್ತಾರಂತ. ಒಳಗೆ ಯಾರು ಪೊಲೀಸರು ಇರುವುದಿಲ್ಲ, ಸಿಬ್ಬಂದಿ. ಅಲ್ಲಿ ಏನಾಗಿದೆ, ಸಿಬ್ಬಂದಿ ಅಂದ್ರೆ ಅದು ಕೆಪಾಸಿಟಿ ಇರೋದು 4,500 ಪರಪ್ಪನ ಅಗ್ರಹಾರದ್ದು. ಈಗಿರೋದು 7,000 ಜನ ಆರೋಪಿಗಳಿದ್ದಾರೆ. ಅಂಡರ್ ಟ್ರಯಲು ಕನ್ವಿಕ್ಟೆಡ್ ಎಲ್ಲ 7,000 ಜನ ಇದ್ದಾರೆ. ಅಲ್ಲಿ ಸಿಬ್ಬಂದಿ ಇಲ್ಲ ಅಲ್ಲಿ ಮಾನಿಟರ್ ಮಾಡಲಿಕ್ಕೆ. 7,000 ಜನರಿಗೆ ಮಾನಿಟರ್ ಮಾಡ್ಲಿಕ್ಕೆ ಸಿಬ್ಬಂದಿ ಇಲ್ಲ. ಅವರೇ ಯಾರು ಕನ್ವಿಕ್ಟ್ ಲೈಫ್ ಇಂಪ್ರೂವ್ಮೆಂಟ್ ಆಗಿರ್ತದಲ್ಲ, ಅದರಲ್ಲಿ ಯಾರು ಒಳ್ಳೆಯವರು ಇದ್ದಾರೆ ಅವ್ರನ್ನ ಕರ್ಕೊಂಡು ಮಾನಿಟರ್ ಮಾಡ್ತಾರೆ. ಇದು ಒಂದು. ಆಮೇಲೆ ಕರಪ್ಷನ್ ಅಂದ್ರೆ ಹಾರಿಬಲ್ ಕರಪ್ಷನ್, ಅದ್ರ ಎರಡನೇ ಮಾತೇ ಇಲ್ಲ. ಒಂದು ನೀವು ಒಂದು ಚಿಲ್ಲರೆ ಉದಾಹರಣೆ ಹೇಳ್ತೇನೆ. ಒಂದು ಬಿರಿಯಾನಿ ಒಯ್ದು ಕೊಟ್ಟರೆ ಎಲ್ಲ ಪೀಸ್ಗಳು ತಿಂದು ಅವಂಗ ಯಾರಿಗೆ ಮುಟ್ಟಬೇಕಾಗಿರ್ತದೆ, ಆ ಫ್ಯಾಮಿಲಿ ತಂದು ಬಿರಿಯಾನಿ ಒಂದು ಕಾಲು ಭಾಗ ಮಾತ್ರ ಅವಂಗೆ ಮುಟ್ಟುತ್ತದೆ, ಉಳಿದಿದ್ದೆಲ್ಲ ಅದು ಬಿರಿಯಾನಿ ಸದಿ ಬಿಡೋದಿಲ್ಲ. ಹಣ್ಣುಗಳು ಒಯ್ದ್ರೆ ಮುಕ್ಕಾಲು ಭಾಗ ಇವರೇ ತಿಂತಾರೆ. ಅದು ಚೆಕ್ ಮಾಡ್ತೀನಿ, ಇದು ಚೆಕ್ ಮಾಡ್ತೀನಿ ಅಂದು 1-2 ಹಣ್ಣುಗಳು ಅವಾಗ ಮುಟ್ತವೆ ಕೊನೆಗೆ ಲಾಸ್ಟಿಗೆ. ಇದು ಬರೀ ದುಡ್ಡು ಅಲ್ಲ. ಈಗ ಆಮೇಲೆ ಇದು ಯಾರು ದುಡ್ಡು ತಿನ್ನೋದಿಲ್ಲ ಅವ್ರು ಧಮಕಿ ಹಾಕ್ತಾರೆ. ಒಳಗಡೆ ಇರುವಂಥ ಆರೋಪಿಗಳು ಕೆಲವೊಬ್ರು ನಟೋರಿಯಸ್ ರೌಡಿಗಳಿದ್ದಾರೆ, ಟೆರರಿಸ್ಟ್ ಇದ್ದಾರೆ, ಅವರ ಧಮಕಿ ಹಾಕ್ತಾರೆ. ಬರೀ ದುಡ್ಡು ಕೊಡೋರು ದುಡ್ಡು ಕೊಡ್ತಾರೆ, ತಗೊಳ್ಳಾರ್ದವ್ರಿಗೆ ಧಮಕಿ ಹಾಕ್ತಾರೆ. ಮಗನೇ ಬಾ, ನೀ ಹೊರಗಡೆ, ನಿನ್ನ ಮಗಳು ಕಾಲೇಜಿಗೆ ಹೋಗ್ತಾಳೆ, ನಾಳೆ ಹುಷಾರು. ಭಯ. ನಾನೇ ಇದ್ದಾಗ ನಾ DCP ಇದ್ದ ಒಂದು ಕೇಸ್ ರಿಜಿಸ್ಟರ್ ಮಾಡಿ, ಸೂಪರಿಂಟೆಂಡೆಂಟ್ ಮಗಳು, ಸೂಪರಿಂಟೆಂಡೆಂಟ್ ಧಮಕಿ ಹಾಕ್ತಾರೆ ಅವರು. ಹೊರಗೆ ಬಾ, ನಿನ್ನ ಮಗಳು ಕಾಲೇಜಿಗೆ ಹೋಗ್ತಾಳೆ ಅಂದ್ಕೊಳ್ಳೆ ಅವು ಮನೆಗೆ ಹೋಗಿ ಹೇಳಿದ್ಕೊಳ್ಳಿ ಹೆಂಡತಿ ಮಕ್ಕಳು ಎಲ್ಲ ಅಳೋದು. ಏನ್ರಿ ಇದೆಲ್ಲ ನೌಕರಿ ನೀವು ಟೈಟ್ ಮಾಡೋದು, ಹಾಳಾಗಲ್ಲ, ನಮ್ಮ ಸಂಸಾರ ಹಾಳಾಗ್ತದಲ್ಲ, ಅದು ಭಯ ಆಗ್ತಾರೆ. ಆಮೇಲೆ ಇನ್ನೊಂದೇನಿದೆ, ಒಳಗಡೆ ಒಂದು ಲ್ಯಾಂಡ್ ಮಾರ್ಕ್ ಇರ್ತದೆ. ಒಳಗಡೆ ಒಂದು ಮರ, ಅದು 50 ಅಡಿ ಹತ್ರ ಇದೆ ಕಂಪೌಂಡ್. ಒಂದು ಲ್ಯಾಂಡ್ ಮಾರ್ಕ್ ಮಾಡ್ತಾರಲ್ಲಿ. ಅಲ್ಲಿ ಮರದ ಹತ್ರ ನೀವು ಸಾಯಂಕಾಲ 5 ಗಂಟೆಗೆ ವಾಕಿಂಗ್ ಬರ್ತೀಯಲ್ಲ, ಅಲ್ಲಿ ಬಾ ನೀನು ಮರದ ಹತ್ರ, ನಾನು ನಿನಗೆ ಮೊಬೈಲ್ ಎಸಿತೇನೆ, ನಿನಗೆ ಏನು ಬೇಕಾದ ಎಸಿತ 50 ಅಡಿ ಮೇಲಿಂದ ಮೊಬೈಲ್ ಎಸಿತಾರೆ. ಅದನ್ನು ಪಿಕಪ್ ಮಾಡ್ಕೋತಾರೆ. ಬರೀ ಕರಪ್ಷನ್ ಅಂತ ಅಷ್ಟೇ ಅಲ್ಲ, ಧಮಕಿ ಹಾಕು ಒಳಗೆ ಸಾಮಾನು ಹೋಗ್ತವೆ. ಈ ತರ ಅನೈತಿಕ ಇದು ಜಾಗ ಹುಡುಕಿ ಬಗ್ದು ಹೋಗ್ತವೆ. ಇದು ಅನೇಕ ರೀತಿ ನಾವು ರೇಡ್ ಮಾಡ್ತೇವೆ. ನಾವು ಪೊಲೀಸರಿಗೆ ಅಧಿಕಾರಿ ಇದೆ, 3 ತಿಂಗಳಿಗೆ ಒಂದ್ಸಲ ರೇಡ್ ಮಾಡ್ತೇವೆ. ಬಟ್ ರೇಡ್ ಮಾಡಿದಾಗ ಏನು ಸಿಗದೇ ಇಲ್ಲ ಮೇಡಮ್, ಎಲ್ಲ ಸಿಗ್ತವೆ. ನಾವು ರೇಡ್ ಮಾಡೋದ್ರಾಗೆ ನಮ್ಮ ಮಾಹಿತಿ ಹೋಗಿರ್ತದೆ. ನಾವು ಒಬ್ಬರಿಬ್ಬರು ಹೋಗಿ ರೇಡ್ ಮಾಡೋದಿಲ್ಲ. ಒಳಗಡೆ 7,000 ಜನ ಅಂದ್ರೆ ನಾವು ಒಂದು 300 ಜನ 400 ಜನ ತಗೊಂಡು ಹೋಗ್ಬೇಕು. ಯಾರಾದ್ರೂ ಲೀಕ್ ಮಾಡ್ತಾರೆ, ಅಥವಾ ಅವ್ರದ್ದು ಕನೆಕ್ಟರ್ ಇರ್ತದೆ, ಅವ್ರದ್ದು ಮಾಹಿತಿ ಕೊಡ್ತಾರೆ. ಬರ್ತಾ ಇದಾರೆ ಹುಷಾರ್ ಅಂತ ಅಂದ್ಕೊಂಡೆ ಎಲ್ಲರೂ ತೆಗೆದು ಅಲ್ಲಿ ಇಲ್ಲಿ ಅಲರ್ಟ್ ಆಗ್ತಾರೆ. ಅದಕ್ಕೆ ನಾನು ಹೇಳೋದು ಮೇಡಮ್, ಇದು ಇಲ್ಲಿ ಸ್ಟಾಪ್ ಏನಿದೆ, ಈ ಸ್ಟಾಪ್ ಕಂಪ್ಲೀಟ್ ಚೇಂಜ್ ಮಾಡಬೇಕು. ತಗೊಂಡು ಹೋಗಿ ಬಿದರು, ಗುಲ್ಬರ್ಗ, ಬಳ್ಳಾರಿ, ರಾಯಚೂರು ಆ ಕಡೆ ಹಾಕ್ಬೇಕು.
ಅಲ್ಲಿ ಜನಗಳು ತಂದು ಮೈಸೂರು ಬೆಂಗಳೂರಿಗೆ ಹಾಕ್ಬೇಕು. ಇದು ಟೋಟಲ್ ಹಾಕೋದ್ರಿಂದ ಕಂಪ್ಲೀಟ್ ಕರಪ್ಷನ್ ಎರಾಡಿಕೇಟ್ ಆತಂತ ನಾ ಹೇಳೋದಲ್ಲ. ಯಾಕಂದ್ರೆ ಎಲ್ಲ ಜೈಲಲ್ಲೂ ಕೂಡ ಅಕ್ರಮಗಳಿದೆ ಅಂತ ಕೇಳ್ತೀವಿ. ಅಲ್ಲ ಅಟ್ಲೀಸ್ಟ್ ಇಲ್ಲಿ ಸ್ವಲ್ಪ ಬದಲಾವಣೆ ಇಲ್ಲಿ ತಳ ಉರಿತಾರೆ, ಬೇರ್ ಬಿಟ್ಟಿರ್ತಾರೆ, ಅದನ್ನ ಬದಲಿ ಆಗ್ತದಲ್ಲ. ಇನ್ಫ್ಲುಯೆನ್ಸ್ ಎಸ್, ಸ್ವಲ್ಪ ಮಟ್ಟಿಗೆ ಆದ್ರೂ ಅದನ್ನು ಕಂಟ್ರೋಲ್ ಮಾಡಬಹುದು. ಇದು ಒಂದು. ಎರಡನೇದ್ದು, ಪೊಲೀಸರು ಮೇಲಿನ ಮೇಲೆ ರೇಡ್ ಮಾಡಬೇಕು, ಅಧಿಕಾರಿಗಳು ಅಲ್ಲಿ ತಳ ಊರ್ಬೇಕು. ಇಲ್ಲೇನು ರೇಸ್ ಕೋರ್ಸ್ ಆಫೀಸ್ ಅದಾವಲ್ಲ, ಅದನ್ನ ಚೇಂಜ್ ಮಾಡಿ ಇಲ್ಲಿ ತರಬೇಕು ಪರಪ್ಪನಗರದಲ್ಲಿ. ಅಲ್ಲಿ ಡೈಲಿ ರೌಂಡ್ ಈಗೇನು ಮಾನಿಟರ್ ಮಾಡ್ತೀವಿ ಅಂತ ಹೇಳ್ತಾರೆ, ಎಲ್ಲ CCTV ಕ್ಯಾಮ್ರಾ ನಾವು ನೋಡ್ತೀವಿ, ಇದನ್ನ ನೋಡ್ತೀವಿ, ಆಫೀಸಲ್ಲಿ ಕೂತ್ಕೊಂಡು ನೋಡ್ತೀವಿ ಅಂತ ಹೇಳ್ತಾರೆ. ಆಫೀಸಲ್ಲಿ ಏನು CC ಕ್ಯಾಮ್ರಾನು ಮ್ಯಾನೇಜ್ ಮಾಡ್ತಾರೆ. ಇಷ್ಟೊಂದು ವ್ಯವಸ್ಥೆ ಇದೆ. ಇದೆಲ್ಲ ಆಮೇಲೆ ನಮಗೆ ಪೊಲೀಸರಿಗೆ ಅಷ್ಟೇ ಅಲ್ಲ, ಈವನ್ ಜಡ್ಜ್ಗಳು ರೇಡ್ ಮಾಡಬಹುದು. ಜಡ್ಜ್ಗಳು ರೇಡ್ ಮಾಡಬೇಕು. ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಈಗ ಪರಿಶೀಲನೆ ಮಾಡಕ್ ಹೋಗ್ತಾರೆ ಅಂತೆಲ್ಲ ಕೇಳ್ತಿದ್ವಿ. ಹಂಗ್ ಮಾಡಬಹುದಲ್ಲ ಸರ್? ಅದೇ ಪ್ರಕ್ರಿಯೆ ಈ ನಿವೃತ್ತ ನ್ಯಾಯಮೂರ್ತಿಗಳು ನಿವೃತ್ತ ಅಲ್ಲ, ಪ್ರೆಸೆಂಟ್ ಹಾಲಿ ನ್ಯಾಯಮೂರ್ತಿಗಳೇ ಹೋಗ್ತಾರೆ. ನಿವೃತ್ತ ನ್ಯಾಯಮೂರ್ತಿ ಯಾರು ಬರೋದಿಲ್ಲ ಅವ್ರಿಗೆ. ಪ್ರೆಸೆಂಟ್ ಇರೋ ನ್ಯಾಯಮೂರ್ತಿಗಳೇ ಹೋಗಿ ರೇಡ್ ಮಾಡ್ಬೇಕಂತಿದೆ. ಅವರು ನಮ್ಮನ್ನ ಕರ್ಕೊಂಡು ಹೋಗಿ ರೇಡ್, ಸರ್ಪ್ರೈಸ್ ರೇಡ್ ಮಾಡ್ತಾರೆ. ಏನ್ ಮಾಡಿದ್ರು ಅವ್ರಿಗೆ ಮಾಹಿತಿ ಹೋಗ್ತದೆ. ಯಾಕಂದ್ರೆ ತಕ್ಷಣ ನಾವು ಅಲ್ಲಿ ಹೋಗುದಿಲ್ಲ. ನಾವು ಹೋಗ್ಬೇಕಾದ್ರೆ 4 ಎಲ್ಲ ಮೊಬಿಲೈಸ್ ಮಾಡ್ಬೇಕು, ಎಲ್ಲಾ ಸ್ಟೇಷನ್ ಅಂತ ಕರೆಸ್ಬೇಕು. ಒಂದು ಸ್ಟೇಷನ್ದಲ್ಲಿ ಈ 10 ಮಂದಿ ಅಂದ್ರೆ 20 ಸ್ಟೇಷನ್ ನಾವು ಕರೆಸ್ಬೇಕಾಗ್ತದೆ. ಆ ಮಾಹಿತಿಯನ್ನು ರಾತ್ರಿ ಕೊಡ್ಬೇಕು ನಾವು. ರಾತ್ರಿ ಕೊಟ್ಕೊಳ್ಳಿ, ಅದು ರಾತ್ರಿ 10 ಗಂಟೆಗೆ ಕೊಟ್ಟರು ಅದು ಅರ್ಲಿ ಮಾರ್ನಿಂಗ್ ನಾವು 4:45 5 ಗಂಟೆ ಬಿಡ್ತೇವೆ. 5 ಗಂಟೆ ಬಿಟ್ಟರು ಅಲ್ಲಿ ಮಾಹಿತಿ ಹೋಗಿರ್ತದೆ. ಅಷ್ಟೊತ್ತಿಗೆ ನಾವು ಬರ್ತಾರೆ ಅಂದ್ಕೊಳ್ಳಿ ಎಲ್ಲ ಅಲರ್ಟ್ ಆಗಿಬಿಡ್ತಾರೆ. ಎಲ್ಲೆಲ್ಲಿ ಹಾಸಿಗೆ ಬುಡಕ್ಕೆ ಇಟ್ಟಿರ್ತಾರೆ, ದಿಂಬ್ ಬುಡಕ್ಕೆ ಇಟ್ಟಿರ್ತಾರೆ, ಅಲ್ಲಿ ತಗ್ ಮಾಡಿ ಇಟ್ಟಿರ್ತಾರೆ, ಯಾವುದೋ ಸಂಧಿಯಲ್ಲಿ ಇಟ್ಟಿರ್ತಾರೆ, ಎಲ್ಲೆಲ್ಲಿ ಇಟ್ಟಿರ್ತಾರೆ. ಒಂದೇ ಜಾಗ ಅಂತಲ್ಲ, ಇವನ್ ತಮ್ಮ ದೇಹದಲ್ಲಿ ಇಟ್ಕೊಂಡಿರ್ತಾರೆ, ಯಾವುದೋ ಭಾಗದಲ್ಲಿ ಇಟ್ಕೊಂಡಿರ್ತಾರೆ, ಏನು ಗೊತ್ತಾಗೋದಿಲ್ಲ, ರಹಸ್ಯವಾಗಿ ಇರ್ತಾರೆ.